ಜನರಿಗೇನೆ ನೀರು ಕುಡಿಯೋಕೆ ತುಂಬಾ ಕಷ್ಟ ಆಗ್ತಿದೆ. ಅಂತದ್ರಲ್ಲಿ ಪಕ್ಷಿಗಳು ಏನ್ ಮಾಡ್ತವೆ? ಅದಕ್ಕೋಸ್ಕರ ನಾವು ಒಂದ್ ಅಂಗಡಿಲಿ ಚೀಲ ಇಸ್ಕೊಂಡು ನಾವು ಕುಡ್ದಿರೋ 3 ಬಾಟಲ್ಗಳನ್ನ ತಗೊಂಡು ಬಾರ್ ಅಕ್ಕಪಕ್ಕದಲ್ಲಿ ಬಿದ್ದಿರೋ ವೇಸ್ಟ್ ಪ್ಲಾಸ್ಟಿಕ್ ಬಾಟಲ್ಗಳನ್ನ ಕಲೆಕ್ಟ್ ಮಾಡ್ತಾ ಇದೀವಿ. ಯಾಕಂದ್ರೆ ಬಿಸ್ಲಲ್ಲಿ ಪಕ್ಷಿಗಳಿಗೆ ಕುಡಿಯೋಕೆ ನೀರ್ ಹಾಕಿ ನಮ್ ಕೈಲಾಗೋ ಅಳಿಲು ಸೇವೆ ಮಾಡೋಣ ಅಂತ 50 ಬಾಟಲ್ಗಳನ್ನ ಕಲೆಕ್ಟ್ ಮಾಡಿ ಚೀಲಕ್ ತುಂಬುವಾಗ ಇವ್ರು ಕರೆದ್ರು. ನನ್ನ ಹತ್ರನು ಸ್ವಲ್ಪ ಬಾಟಲ್ಸ್ ಇದೆ ಅಂತ ಕೊಟ್ರು. ಅದನ್ನ ಇಸ್ಕೊಂಡು ಹಾಗೆ ರೋಡ್ ಸೈಡ್ ಅಲ್ಲಿ ಬಿದ್ದಿರೋ ಸ್ವಲ್ಪ ಪ್ಲಾಸ್ಟಿಕ್ ಬಾಟಲ್ಗಳನ್ನ ಕಲೆಕ್ಟ್ ಮಾಡಿ ಮನೆಗ್ ತಗೊಂಡು ಹೋಗೋ ಅಷ್ಟರಲ್ಲಿ ಲೇಟ್ ಆಯ್ತು. ನೆಕ್ಸ್ಟ್ ಡೇ ತಂದಿರೋ ಬಾಟಲ್ಗಳನ್ನ ಒಂದ್ರಲ್ಲಿ 2 ಅಂತ 80 ಬಾಟಲ್ಗಳನ್ನ ಕಟ್ ಮಾಡಿ ಅವಕ್ಕೆ ಹೋಲ್ ಹಾಕುವಾಗ ಇವನ್ ಬಂದು, ಅಣ್ಣ ನಾನು ಬರ್ತೀನಿ ನೀರ್ ಹಾಕೋಕೆ ಕರ್ಕೊಂಡು ಹೋಗಿ ಅಂತ ಹೇಳ್ದ. ಎಲ್ಲಾ ಬಾಟಲ್ಸ್ ಗಳಿಗೂ ಹೋಲ್ ಹಾಕಿ ಚೀಲಕ್ ತುಂಬಿದ್ವಿ. ಬೆಳಿಗ್ಗೆ ಬಾಟಲ್ ಗಳಿಗೆ ತಂತಿ ಹಾಕಿ ಊರಿಂದ ಸ್ವಲ್ಪ ದೂರದಲ್ಲಿರೋ ಮರಗಳಿಗೆ ಕಟ್ ಮಾಡಿದ ಬಾಟಲ್ ಗಳನ್ನ ಕಟ್ಟಿ ಒಂದರಲ್ಲಿ ಕಾಳು ಮತ್ತೊಂದರಲ್ಲಿ ನೀರ್ ಹಾಕಿದ್ವಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಮೋಟಿವೇಟ್ ಆಗಿ ಅವರು ಕೂಡ ಇದೇ ತರ ಮಾಡಬಹುದು. ಬಿಸಿಲು ಜಾಸ್ತಿ ಇರೋದ್ರಿಂದ ಪಕ್ಷಿಗಳಿಗೆ ಮತ್ತೆ ಚಿಕ್ಕ ಚಿಕ್ಕ ಪ್ರಾಣಿಗಳಿಗೂ ಯೂಸ್ ಆಗುತ್ತೆ. ನಿಮ್ಮ ಶೇರ್, ಲೈಕ್ ಮತ್ತು ಕಮೆಂಟ್ ಇಂದ ಈ ತರ ಕೆಲಸ ಮಾಡೋಕೆ ನಮಗೂ ಮೋಟಿವೇಶನ್ ಆಗುತ್ತೆ. ಸುತ್ತಮುತ್ತ ಇರೋ ಗಿಡಗಳಲ್ಲಿ 80ಕ್ಕೂ ಹೆಚ್ಚು ಬಾಟಲ್ಸ್ ಗಳನ್ನ ಕಟ್ಟಿ ನೀರು ಕಾಳು ಹಾಕಿದೀವಿ. ಅಳಿವಿನಂಚಿನಲ್ಲಿರುವ ಪಕ್ಷಿಗಳನ್ನ ರಕ್ಷಣೆ ಮಾಡಿ. ಯಾಕಂದ್ರೆ ಆರೋಗ್ಯಕರ ಪರಿಸರದ ವ್ಯವಸ್ಥೆಯಲ್ಲಿ ಪಕ್ಷಿಗಳ ಪಾತ್ರ ತುಂಬಾನೇ ಮುಖ್ಯ. ಹೂಗಳನ್ನ ಫಲವತ್ತಾಗಿಸುವ, ಸಸ್ಯಗಳನ್ನು ಪರಾಗಸ್ಪರ್ಶ ಮಾಡುವುದರಿಂದ ಮತ್ತು ಹೊಸ ಬೀಜವನ್ನು ರಚಿಸಲು ಅವಕಾಶ ಮಾಡಿಕೊಡುತ್ತೆ. ಪಕ್ಷಿಗಳು ಕೀಟಗಳ ಸಂಖ್ಯೆಯನ್ನು ನಿಯಂತ್ರಣ ಕೂಡ ಮಾಡುತ್ತೆ. ಹಾಗೇನೆ ಕೃಷಿ ಪದ್ಧತಿಯ ಉತ್ಪಾದಕತೆ ಮತ್ತೆ ಸುಸ್ಥಿರತೆಗೆ ಪಕ್ಷಿಗಳ ಕೊಡುಗೆ ಅತ್ಯಗತ್ಯ ಅಂತೂ ಆಗಿದೆ. ನಾವೆಲ್ಲರೂ ತಪ್ಪು ಮಾಡ್ತಿದೀವಿ, ಆದ್ರೆ ಸ್ವಲ್ಪ ಆದ್ರೂ ಕಡಿಮೆ ಮಾಡೋ ಪ್ರಯತ್ನ ಮಾಡೋಣ. ಸೇವ್ ವರ್ಡ್ಸ್. ಥ್ಯಾಂಕ್ ಯು.